ಮಧುಗಿರಿ ಸಬ್ ಜೈಲು ಪಾಲಾಗಿದ್ದಾರೆ ಈಗ ಸೋಡಿಯಂ ಪ್ರತಾಪ್. ಡಿಸೆಂಬರ್ 26ರವರೆಗೆ ಡ್ರೋನ್ ಪ್ರತಾಪ್ಗೆ ಈಗ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 10 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಹುಚ್ಚಾಟ ಮಾಡೋದಕ್ಕೆ ಹೋಗಿ ಎಡವಟ್ಟು ಮಾಡಿಕೊಂಡಿರುವಂತಹ ಡ್ರೋನ್ ಪ್ರತಾಪ್ ಇನ್ಮುಂದೆ ಬಹುಶಃ ಸೋಡಿಯಂ ಪ್ರತಾಪ್ ಅಂತ ಹೇಳಿ ಫೇಮಸ್ ಆಗ್ಬೋದೇನೋ. ಮಧುಗಿರಿಯ ಒಂದು ಕೃಷಿ ಹೊಂಡದಲ್ಲಿ ಸೋಡಿಯಂ ಬ್ಲಾಸ್ಟ್ ಮಾಡೋದಕ್ಕೆ ನಾನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೋಗಿ ಹುಚ್ಚಾಟವನ್ನು ಮೆರೆದಿದ್ದು, ಪರ್ಮಿಷನ್ ತಗೊಂಡಿರಲಿಲ್ಲ. ಇದರಿಂದಾಗಿ ಸಾಕಷ್ಟು ಅನನುಕೂಲ ಆಗತ್ತೆ. ಈ ರೀತಿಯಾಗಿ ಮಾಡೋದೇ ಕಾನೂನು ಬಾಹಿರ. ಸೋಡಿಯಂ ಬ್ಲಾಸ್ಟ್ ಯಾರು ಕೂಡ ಮಾಡೋ ಹಾಗಿಲ್ಲ. ಸೊ ಅದನ್ನು ಕಾನೂನು ಮೀರಿ ಇವರು ಮಾಡಿರುವಂಥದ್ದು ತಪ್ಪು ಅಂತ ಹೇಳಿ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಡ್ರೋನ್ ಪ್ರತಾಪ್ನನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೂ ಕೂಡ ಹಾಜರುಪಡಿಸಿದ್ರು. 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ರು. ವಿಚಾರಣೆ ಆಯಿತು. ಡ್ರೋನ್ ಪ್ರತಾಪ್ನನ್ನು ಕರ್ಕೊಂಡು ಹೋಗಿ ಎಲ್ಲಿಂದ ಸೋಡಿಯಂ ಪರ್ಚೇಸ್ ಮಾಡ್ದಾಯ್ತಾ, ಈತನಿಗೆ ಯಾರು ಸಹಾಯ ಮಾಡಿದ್ರು, ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆ ಆಗಿದೆ. ಜೊತೆಗೆ ಕ್ಯಾಮ್ರಾಮನನ್ನು ಕೂಡ ಅರೆಸ್ಟ್ ಮಾಡಿದರೆ ತಾನು ಸಿಕ್ಕಾಕೊಳ್ಳೋದಲ್ಲದೆ ಪಾಪ ಆ ಕ್ಯಾಮ್ರಾಮನ್ ಎಲ್ರಿಗೂ ಕೂಡ ಎಡವಟ್ಟು ಮಾಡಿ ಆತನಿಗೂ ಕೂಡ ಪಾಪ ತೊಂದರೆ ತಂದಿಟ್ಟಿದ್ದಾನೆ ಈ ಡ್ರೋನ್ ಪ್ರತಾಪ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಮಹೇಶ್ ನೀಡ್ತಾರೆ. ಮಹೇಶ್, ಈಗ ಏನು 10 ದಿನಗಳ ಕಾಲ ಅರೆಸ್ಟ್ ಮಾಡಿ ಈಗ ಜೈಲಿಗೆ ಹಾಕಿದ್ದಾರೆ ಈಗ ಡ್ರೋನ್ ಪ್ರತಾಪಂದು. ಈ ವಿಚಾರಣೆ ಎಲ್ಲಿವರೆಗೆ ಬಂದಿದೆ? ಈಗ ತನಿಖೆ ಹೇಗೆ ಸಾಗ್ತಾ ಇದೆ ಮಹೇಶ್? ರಮನ್, ಖಂಡಿತ ಸೋಡಿಯಂ ಮೆಟಲ್ ಬ್ಲಾಸ್ಟ್ ಸಂಬಂಧ ಪ್ರಕರಣ ಈಗ ಸದ್ಯ ಡ್ರೋನ್ ಪ್ರತಾಪನ್ನ ಉಪಗ್ರಹ ಕಾರಾಗೃಹಕ್ಕೆ ಬಿಟ್ಟಿರುವಂತದ್ದು. ಮಧುಗಿರಿ ಜೈಲು ಪಾಲಾಗಿದ್ದಾರೆ. ಸದ್ಯ ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮಧುಗಿರಿ ಜೆಎಂಎಫ್ಸಿ ಕೋರ್ಟ್ಗೆ ಪೊಲೀಸರು, ಮಿಡಿಗೇಶಿ ಪೊಲೀಸರು ಕರೆ ತಂದಿದ್ದಾರೆ. ಈ ವೇಳೆ ಅಲ್ಲಿ ಏನು 10 ದಿನಗಳ ಕಾಲ ಏನು ನ್ಯಾಯಾಂಗ ಬಂಧನ ಆದೇಶ ಮಾಡಿ ಅಂತ ಹೇಳಿ ಜಡ್ಜ್ ಆದೇಶ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ 3-4 ದಿನಗಳಿಂದ ಕೂಡ ಸಾಕಷ್ಟು ಒಂದು ವಿಚಾರಣೆ ಕೂಡ ನಡೆಸ್ತಾ ಇದ್ರು. ಅಂದ್ರೆ ಈ ಸೋಡಿಯಂ ಎಲ್ಲಿ ತಂದ್ರು ಮತ್ತೆ ಎಲ್ಲಿ ಖರೀದಿ ಮಾಡಿದ್ರು ಅನ್ನೋದು ಕೂಡ ಸಾಕಷ್ಟು ಮಾಹಿತಿ ಏನು ಪತ್ತೆ ಮಾಡಿರುವಂತದ್ದು. ಬೆಂಗಳೂರಿನ ಏನು ಅವೆನ್ಯೂ ರೋಡ್ ಅಲ್ಲಿ ಇರುವಂತಹ ಒಂದು ಅಂಗಡಿಯಲ್ಲಿ ಅಲ್ಲಿ ಕೊಂಡ್ಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ ಅಲ್ಲಿಗೂ ಕೂಡ ಹೋಗಿ ಮಾಜರ್ ಕೂಡ ಮಾಡಿದ್ರು. ಮತ್ತೆ ಇವ್ರ ಮನೆ ಕಚೇರಿ ಸೇರಿದಂತೆ ಸಾಕಷ್ಟು ದಾಳಿ ಮಾಡಿ ಅಲ್ಲಿ ಕೂಡ ಮಾಜರ್ ಕೂಡ ಮಾಡಿದ್ರು. ಸದ್ಯ ಇವ್ರನ್ನ 3-4 ದಿನಗಳಿಂದ ವಿಚಾರಣೆ ನಡೆಸಿದಂತ ಪೊಲೀಸರು ಇದ್ರ ಜೊತೆಗೆ ಕ್ಯಾಮ್ರಾಮನ್ ವಿನಯ್ ಮತ್ತೆ ಏನು ಅವರು ಸಹಾಯಕ ಬಂದಂತ ಮತ್ತೊಬ್ಬ ಸ್ನೇಹಿತನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಿರುವಂತದ್ದು. ಸದ್ಯ ಇವತ್ತು ಏನು ಈ ಎಲ್ಲ ಏನು ಕೋರ್ಟ್ಗೆ ಹಾಜರುಪಡಿಸಿ ಕೇಸ್ನ ಏನು ಅವರ ಒಂದು ನ್ಯಾಯಾಧೀಶರ ಆದೇಶದ ಮೇರೆಗೆ ಸತ್ಯ 10 ದಿನಗಳ ಕಾಲ ನ್ಯಾಯಾಂಗ ಬಂಧನ ಆದೇಶ ಮಾಡಿರುವಂತದ್ದು. ಇದಾದ ಬಳಿಕ ಮತ್ತಷ್ಟು ಡ್ರೋನ್ಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಈಗಾಗಲೇ ಅವರ ಪರವಾಗಿ ಏನು ಲಾಯರ್ಸ್ ಕೂಡ ಏನು ಮಧುಗಿರಿ ಕೋರ್ಟ್ಗೆ ಬಂದಿರುವಂತದ್ದು. ಇವತ್ತು ಏನು ಕಾರಾಗೃಹಕ್ಕೆ ಶಿಫ್ಟ್ ಆದಂತ ಬಳಿಕ ಅವರಿಗೆ ಬೇಲ್ ಪ್ರಕ್ರಿಯೆಯನ್ನು ಕೂಡ ಏನು ಆಗುತ್ತಾ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ರೆಹಮಾನ್, ಥ್ಯಾಂಕ್ ಯು ಮಹೇಶ್.